ರೆಬಲ್ ಸ್ಟಾರ್ ಅಂಬರೀಶ್ ಅವರ ಮೊಮ್ಮಗ ಅಭಿಷೇಕ್ ಅಂಬರೀಶ್ ಮಗನ ನಾಮಕರಣಕ್ಕೆ ಕಲಘಟಕಿಯಲ್ಲಿ ವಿಶೇಷ ತೊಟ್ಟಿಲು ತಯಾರಾಗಿದೆ. ಧಾರವಾಡ ಜಿಲ್ಲೆಯ ಕಲಘಟಕಿಯ ಚಿತ್ರಗಾರ ಕುಟುಂಬದಿಂದ ತೊಟ್ಟಿಲು ನಿರ್ಮಾಣ ಮಾಡಲಾಗಿದೆ. ಕಲಾವಿದ ಶ್ರೀಧರ್ ಸಾವ್ಕರ್ ಅವರು ಕಳೆದ 2 ತಿಂಗಳಿಂದ ತೊಟ್ಟಿಲಿನ ಕೆಲಸ ಮಾಡಿದ್ದಾರೆ. ಇದೇ ಮಾರ್ಚ್ 14ರಂದು ಅಂಬಿ ಮೊಮ್ಮಗನ ನಾಮಕರಣ ಸಮಾರಂಭ ನಡೆಯಲಿದ್ದು, ಇದೇ ದಿನ ಜೂನಿಯರ್ ಅಂಬಿ ಈ ಕಲಘಟಕಿ ತೊಟ್ಟಿಲಿನಲ್ಲಿ ಪವಡಿಸಲಿದ್ದಾರೆ. ಸ್ವತಃ ಅಂಬರೀಶ್ ಅವರೇ ಈ ಮೊದಲು ಕೂಡ ಯಶ್ ಮಗಳಿಗೆ ಇದೇ ಕಲಘಟಕಿ ತೊಟ್ಟಿಲನ್ನ ಗಿಫ್ಟ್ ಮಾಡಿದ್ರು. ಈಗ ತನ್ನ ಮೊಮ್ಮಗನಿಗೂ ಇದೇ ತೊಟ್ಟಿಲು ಬೇಕು ಅನ್ನೋದು ಅಂಬರೀಶ್ ಅವರ ಆಸೆಯಾಗಿತ್ತು. ಈಗ ಅಂಬರೀಶ್ ಆಸೆ ಪೂರ್ಣವಾಗುತ್ತಿದ್ದು, ಮೊಮ್ಮಗನ ನಾಮಕರಣಕ್ಕೂ ಕಲಘಟಕಿಯಿಂದ ತೊಟ್ಟಿಲು ತಯಾರಾಗಿದೆ. ಈ ಮೊದಲು ಸ್ಯಾಂಡಲ್ವುಡ್ ರಾಕಿಂಗ್ ಸ್ಟಾರ್ ಯಶ್ ಹಾಗೂ ರಾಧಿಕಾ ಅವರ ಮಗಳಿಗೂ ಕೂಡ ಅಂಬರೀಶ್ ಅವರು ಈ ಅತ್ಯಮೂಲ್ಯವಾದ ಉಡುಗೊರೆಯನ್ನ ಕೊಟ್ಟಿದ್ರು. ಆದ್ರೆ ಇಲ್ಲಿ ಅಚ್ಚರಿಯ ವಿಷಯ ಏನಾಗಿತ್ತು ಅಂದ್ರೆ, ಅಂಬರೀಶ್ ಅವರು ತೀರಿ ಹೋದ ಮೇಲೆ ಯಶ್ ಅವರಿಗೆ ಮಕ್ಕಳು ಜನಿಸಿದ್ಲು. ಆದ್ರೆ ಅಂಬರೀಶ್ ಅವರು ಅವರ ನಿಧನಕ್ಕೂ ಮುನ್ನವೇ ಯಶ್ಗೆ ಹುಟ್ಟಲಿರುವ ಮಗುವಿಗಾಗಿ 1.5 ಲಕ್ಷ ರೂಪಾಯಿ ಬೆಲೆಯ ತೊಟ್ಟಿಲನ್ನ ಬುಕ್ ಮಾಡಿದರು. ಈ ವಿಚಾರ ಅಂಬರೀಶ್ ಅವರಿಗೆ ಹೊರತುಪಡಿಸಿ ಯಾರಿಗೂ ಗೊತ್ತಿರಲಿಲ್ಲ. ಸುಮಲತಾ ಅವರಿಗೂ ಕೂಡ ಈ ವಿಷಯ ತಿಳಿದಿರಲಿಲ್ಲ. ಅಂಬರೀಶ್ ಅವರು ಬಳಸುತ್ತಿದ್ದ ಮೊಬೈಲ್ಗೆ ತೊಟ್ಟಿಲು ರೆಡಿ ಎಂಬ ಮೆಸೇಜ್ ಬಂದಾಗ್ಲೇ ಸುಮಲತಾ ಅವರಿಗೆ ಅಂಬರೀಶ್ ಅವರು ಯಶ್ ದಂಪತಿಗೆ ಹುಟ್ಟುವ ಮಗುವಿಗಾಗಿ ತೊಟ್ಟಿಲು ಆರ್ಡರ್ ಮಾಡಿದ್ರು ಎಂಬ ವಿಷಯ ಗೊತ್ತಾಗಿದ್ದು, ಈಗ ಯಶ್ ಮಗಳಿಗೆ ತೊಟ್ಟಿಲು ಮಾಡಿಕೊಟ್ಟವ್ರೆ ಅಂಬರೀಶ್ ಅವರ ಮೊಮ್ಮಗನಿಗೂ ತೊಟ್ಟಿಲನ್ನ ಮಾಡಿಕೊಟ್ಟಿದ್ದಾರೆ. ಇನ್ನು ಈ ಕಲಘಟಕಿ ತೊಟ್ಟಿಲುಗಳಿಗೆ ಯಾಕಿಷ್ಟು ಬೇಡಿಕೆ, ಇದರ ವಿಶೇಷತೆ ಏನು, ಸೆಲೆಬ್ರಿಟಿಗಳಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು ಇದೇ ತೊಟ್ಟಿಲನ್ನ ಯಾಕೆ ಹೆಚ್ಚಾಗಿ ಖರೀದಿ ಮಾಡ್ತಾರೆ ಅನ್ನೋದನ್ನ ನೋಡೋದಾದ್ರೆ, ಧಾರವಾಡ ಜಿಲ್ಲೆ ಕಲಘಟಕಿ ಅನ್ನೋ ಪುಟ್ಟ ತಾಲೂಕಿನಲ್ಲಿ ತಯಾರಾಗೋ ಈ ಅಪರೂಪದ ತೊಟ್ಟಿಲು ಭಾರತ ಮಾತ್ರವಲ್ಲದೆ ದೇಶ ವಿದೇಶಗಳಲ್ಲೂ ತುಂಬಾನೇ ಪ್ರಸಿದ್ಧಿ ಪಡೆದಿದೆ. ಈ ವಿಶೇಷ ತೊಟ್ಟಿಲುಗಳಿಂದಲೇ ಕಲಘಟಕಿ ವಿಶ್ವ ಮಟ್ಟದಲ್ಲಿ ಪ್ರಸಿದ್ಧಿ ಪಡೆದಿದೆ. ನೈಸರ್ಗಿಕ ಗಿಡಮೂಲಿಕೆಗಳಿಂದ ಬಣ್ಣಗಳನ್ನ ತಯಾರಿಸಿ ಈ ತೊಟ್ಟಿಲಿಗೆ ಬಳಸುತ್ತಾರೆ. ದಶಾವತಾರ ಚಿತ್ರಗಳನ್ನ ಬಿಡಿಸಿ ಈ ತೊಟ್ಟಿಲನ್ನ ತಯಾರಿಸಲಾಗಿದೆ. ನಾಡಿಗೆ ಅನೇಕ ಗಣ್ಯರು ಈ ಕಲಘಟಕಿ ತೊಟ್ಟಿಲನ್ನ ಖರೀದಿಸಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಕಲಘಟಕಿ ತೊಟ್ಟಿಲಿಗೆ ವಿಶೇಷ ಸ್ಥಾನಮಾನವಿದೆ. ನೈಸರ್ಗಿಕ ಬಣ್ಣಗಳನ್ನು ಅರಗಿನಲ್ಲಿ ತಯಾರಿಸಿ ತೊಟ್ಟಿಲಿಗೆ ಬಣ್ಣ ಬಳಿಯಲಾಗುತ್ತದೆ. ತೊಟ್ಟಿಲು ತಯಾರಾದ ಮೇಲೆ ಖರೀದಿದಾರರ ಮನೋಭಿಲಾಷೆಗೆ ತಕ್ಕಂತೆ ಚಿತ್ರಗಳನ್ನ ಬಿಡಿಸುತ್ತಾರೆ. ರಾಮಾಯಣ, ಮಹಾಭಾರತ, ಬುದ್ಧ, ಬಸವನ ಕಥಾವಳಿಗಳನ್ನ ಬಿಡಿಸುತ್ತಾರೆ. ಈಗ ಕೃಷ್ಣಾವತಾರದ ಚಿತ್ರಾವಳಿಗೆ ಬಹಳ ಬೇಡಿಕೆ ಇದೆ. ಮುಸಲ್ಮಾನರಿಗೆ ಮಕ್ಕಾ ಮದೀನಾ ಹಾಗೂ ಕ್ರೈಸ್ತರಿಗೆ ಏಸು ಕ್ರಿಸ್ತನ ಕಥಾವಳಿಯನ್ನ ಬಿಡಿಸಿಕೊಡ್ತಾರೆ. ಸಾಗುವಾನಿ ಮರದಿಂದ ನಿರ್ಮಿಸಲಾಗುವ ಈ ತೊಟ್ಟಿಲುಗಳು ಬರೋಬ್ಬರಿ 150ರಿಂದ 200 ವರ್ಷಗಳವರೆಗೂ ಬಾಳಿಕೆ ಬರುತ್ತವೆ. ತೊಟ್ಟಿಲುಗಳ ದರ 20,000ದಿಂದ 1 ಲಕ್ಷದವರೆಗೂ ಇದ್ದು, ಗ್ರಾಹಕರ ಆಸಕ್ತಿ, ತೊಟ್ಟಿಲಿನ ಗಾತ್ರ, ಅರಗಿನ ಬಣ್ಣದ ರಚನೆ ಇವುಗಳ ಮೇಲೆ ದರ ನಿಗದಿಯಾಗುತ್ತದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.